ಕೆಲವೇ ಜನರ ಕೈನಲ್ಲಿ ಸಂಪತ್ತೆಲ್ಲ ಕೇಂದ್ರೀಕೃತ ಆಗ್ತದೆ. ಅದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಅಂಬೇಡ್ಕರ್ ಮತ್ತು ಇತರ ಎಲ್ಲ ಜನರು ಕೂಡ ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯ ಕೈಯಲ್ಲಿ ಇರಬಾರ್ದು. ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯ ಕೈಯಲ್ಲಿ ಜನರು ಅನಿಸ್ತದೆ. ಅದನ್ನೇ ಬಸವಾದಿ ಶರಣರು ಕಾಯಕ ಮತ್ತು ದಾಸೋಹ ಅಲ್ವಾ? ಕಾಯಕ ಅಂದ್ರೇನು? ಶ್ರಮ ಮಾಡೋನು ಅಂತ. ಕಾಯಕ ಮಾಡದೇ ಇರೋರ ಕೈನಲ್ಲಿ ಸಂಪತ್ತು ಇರ್ತದೆ, ಅಧಿಕಾರ ಇರ್ತದೆ. ಯಾರು ಕಾಯಕ ಮಾಡ್ತಾರೆ ಅವ್ರ ಕೈನಲ್ಲಿ ಅಧಿಕಾರ ಇರಲ್ಲ, ಸಂಪತ್ತು ಇರಲ್ಲ. ಅದಕ್ಕೆ ಬಸವಾದಿ ಶರಣರು ಹೇಳಿದ್ರು, ಯಾರು ಇನ್ನೊಬ್ರು ಕೆಲಸ ಮಾಡಿ ಸಂಪಾದನೆ ಮಾಡ್ತಾರಲ್ಲ ಆ ಸಂಪಾದನೆಯಲ್ಲಿ ಯಾರು ಬದುಕಬಾರ್ದು. ನಾನು ಶ್ರಮಿಸಬೇಕು, ಬದುಕಬೇಕು. ಅದಕ್ಕೋಸ್ಕರ ಎಲ್ಲರೂ ಕಾಯಕದಲ್ಲಿ ತೊಡಗಬೇಕು. ಬಂದಂತ ಉತ್ಪಾದನೆಯನ್ನು ಎಲ್ಲರೂ ಹಂಚ್ಕೋಬೇಕು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಕಾಯಕ ಅಂದ್ರೆ ಏನ್ ಗೊತ್ತಾ? ಪ್ರೊಡಕ್ಷನ್ ಅಂತ. ದಾಸೋಹ ಅಂದ್ರೆ ಏನ್ ಗೊತ್ತಾ? ಡಿಸ್ಟ್ರಿಬ್ಯೂಷನ್ ಅಂತ. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಸೇರಿ ಉತ್ಪಾದನೆ ಮಾಡೋದು ಎಲ್ಲರೂ ಸಮಾನವಾಗಿ ಹಂಚ್ಕೋಬೇಕು. ಇದೇ ನಿಜವಾದಂತ ಸ್ವಾತಂತ್ರ್ಯದ ಫಲ. ಅದು ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇಬ್ಬರಿಗೆ MLCಗಳು ಮಾಡಿದೆ. ನಿಮಗೆ ರಾಜಕೀಯವಾಗಿ ಒಬ್ಬರೇ ಒಬ್ಬರು ಗೆದ್ದಿರೋದು ಇಲ್ಲೇ ಮಿಸಸ್ಸು ನಾನು ನಮ್ಮ ಪಾರ್ಟಿನಲ್ಲಿ ಯಾರು ಗೆಲ್ಲಿಲ್ಲ ಅಂತೀನಿ. ನಾಗರಾಜ್ ಯಾದವ್ನ MLC ಮಾಡಿದ್ರು. ಹುಡುಕಿ ಪೊಲೀಸ್ನವ್ರು ಕಳಿಸಿ ಕರ್ತರಿಸಿ ಅವೇನಮ್ಮ ಎಲ್ಲ ನಿಮ್ಮ ಯಜಮಾನರು ಬಂದಿದಾರ? 6 ವರ್ಷ MLC ಆಗಿದ್ದು. ಆಮೇಲೆ ಈಗ ನಾಗರಾಜ್ ಯಾದವ್ಗೆ ಮಾಡಿದ್ದಾರೆ. ಹೇಳೋದ್ರಲ್ಲಿ ನಿಜ. ಒಬ್ರು ಮಿನಿಸ್ಟರ್ ಇಲ್ಲ ಅನ್ನೋದು ನಿಜಾನೇ. ಒಬ್ರು MLAಗಳೇ ಇರುವುದಿಲ್ಲ, MLCಗಳಾಗಿದ್ದು. ಸೊ ನಾನು ಸುಮಾರು 88 ಎಕರೆ ಎಲ್ಲ ಹಿಂದುಳಿದ ಜಾತಿಯವರಿಗೆಲ್ಲ ಕೊಟ್ಟಿದ್ದೆ. ಅವನ್ಯಾವನೋ ಒಬ್ರು ಹೋಗಿ ಹೈಕೋರ್ಟ್ಗೆ ಹಾಕಿ PA ಎಲ್ಲ ಹಾಕ್ಬಿಟ್ಟು ಫಾರೆಸ್ಟ್ ಲ್ಯಾಂಡ್ ಇದು ರೆವಿನ್ಯೂ ಲ್ಯಾಂಡ್ ಅಲ್ಲ, ರೆವಿನ್ಯೂ ಲ್ಯಾಂಡ್ ಅಂತ ಸಾಬೀತಾಗಿದೆ. ಆದ್ರೂ ಕೂಡ ಸಿಕ್ಕಿಲ್ಲ. ಯಾರ್ಯಾರಿಗೂ ಸಿಕ್ಕಿದ್ರೆ ಲ್ಯಾಂಡ್, ಆದ್ರೆ ಇನ್ನೂ ಸಿಕ್ಬೇಕಲ್ಲ. ಹಿಂದುಳಿದ ಜಾತಿಯವರಿಗೆಲ್ಲ ಸಿಕ್ಬೇಕಲ್ಲಪ್ಪ. ಬೆಂಗಳೂರಿನಲ್ಲಿ ಎಲ್ಲರಿಗೂ ಜಾಗ ಸಿಕ್ಲಿ ಅಂತೇಳಿ ಸುಮಾರು 80 ಎಕರೆಗೂ ಹೆಚ್ಚು ಜಮೀನನ್ನೆಲ್ಲ ಎಲ್ಲರಿಗೂ ಹಂಚಿಕೆ ಮಾಡ್ತಿದ್ದಾರೆ. ಈಗ ಹೇಳುದು ಶ್ರೀನಿವಾಸ್ ಹೇಳುದು ನಮಗೂ ಕೊಟ್ಟಿದ್ದಾರೆ ಜಮೀನು ಅಂತ. ಎಲ್ಲಿ ನಾನು ಅದಕ್ಕೆ ನಿಮ್ಗೆ ಏನಪ್ಪ ಹೇಳ್ತೀನಿ ಅಂತಂದ್ರೆ, ಎಲ್ಲ ಯಾದವ ಜನಾಂಗದವರು 100% ಶಿಕ್ಷಣವನ್ನು ಪಡೆದರು.
ಶಿಕ್ಷಣದಿಂದ ವಂಚಿತರಾಗಿಯೇ ಈ ಅಸಮಾನತೆಯಿಂದ ಬಂದಿದೆ. ನೀವು ಶಿಕ್ಷಣ ಪಡ್ಕೊಳ್ಳಿ, ಜಾತಿ ಅದಾಗಿದೆ ಅದೇ ಹೋಗು. ಇದರ ಜಾತಿ ಇದೆಯಲ್ಲ, ನಮ್ಮ ದೇಶದ ಜಾತಿ ವ್ಯವಸ್ಥೆ ಇದೆಯಲ್ಲ, ಜಡತ್ವದಿಂದ ಕೂಡಿತಕ್ಕಂಥದ್ದು, ಚಲನೆಯೇ ಇಲ್ಲ. ಯಾವ ಜಾತಿ, ಯಾವ ಸಾಮಾಜಿಕ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಚಲನೆ ಇರಲ್ಲ, ಆ ದೇಶದಲ್ಲಿ ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆ. ಬದಲಾವಣೆ ಆಗಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಚಲನೆ ಸಿಕ್ಕಬೇಕು, ಅವರಿಗೆ ಆರ್ಥಿಕ ಸಾಮಾಜಿಕ ಸಬಲತೆ ಬರುತ್ತೆ ಅಲ್ವಾ? ಆರ್ಥಿಕ ಸಾಮಾಜಿಕ ಸಬಲತೆ ಬರಬೇಕಾದ್ರೆ ನೀವೆಲ್ಲರೂ ಶಿಕ್ಷಣವನ್ನ ಪಡ್ತಾ ಇರಬೇಕು. ಅದಕ್ಕೆ ನೀವು ಈ ಜಾಗ ಇದೆಯಲ್ಲ, ಜಾಗದಲ್ಲಿ ಶಿಕ್ಷಣ ವೈಯಕ್ತಿಕ ಮಾಡೋದಲ್ಲ, ಯಾವ್ದಾವ ಸಂಘದಿಂದ ಮಾಡಿ ಅನುದಾನ ಕೊಡಬೇಕು ಅಂತ ಶ್ರೀನಿವಾಸ್ ಹೇಳ್ತಾರೆ. ಅನುದಾನ ಕೊಡೋಣ, ಅನುದಾನ ಕೊಡೋಣ. ನಾನು ನಿಮ್ಮನ್ನೆಲ್ಲ ಅದಕ್ಕೆ ಅನುದಾನ ಕೊಡೋಣ ಅಂತ ಹೇಳಿದ್ನಲ್ಲ, ಯಾರು ಕಡಿಮೆ ಮಾಡ್ಕೊಂಡು ಬಿಡು, ನಿಮ್ಗೂ ಧರ್ಮಸ್ಥಳದವರು ಕೊಟ್ಟದಕ್ಕಿಂತ ಕಡಿಮೆ ಕೊಡೋಣ. ಕ್ಯಾಬಿನೆಟ್ ದರ್ಶನ ಮಾಡಿಕೊಡು. ಅದಕ್ಕೆ ನಿಮ್ಗೆಲ್ಲ ಶಿಕ್ಷಣದಲ್ಲಿ ಎಲ್ಲ ಅವಕಾಶಗಳು ಸಿಗಬೇಕು ಅನ್ನೋದಾದ್ರೆ ಪ್ರವರ್ಗ ಒಂದರಿಂದ ನೋಡಿ ಏನಾಗ್ಬಿಟ್ಟಿದೆ ಸ್ವಲ್ಪ ತಿಳ್ಕೊಳ್ಳಿ. ನೀವು ಕೇಳ್ರಿ, ಇಲ್ಲಿ ಕೂತ್ಕೊಳ್ಳಿ ಸ್ವಲ್ಪ. ರಿಸರ್ವೇಶನ್ ಶಲ್ ನಾಟ್ ಎಕ್ಸೀಡ್ 50% ಅಂತ ಸುಪ್ರೀಂ ಕೋರ್ಟ್ ಅವರು ಗೆರೆ ಹಾಕ್ಬಿಟ್ಟರು. ಇಂದಿರಾ ಸಹಾನಿ ಕೇಸ್ನಲ್ಲಿ, ಆ ಕೇಸ್ನಲ್ಲಿ ರಿಸರ್ವೇಶನ್ ಶಲ್ ನಾಟ್ ಎಕ್ಸೀಡ್ 50% ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 24.1% ಕೊಡಬೇಕು ಅಂತ ಹೇಳಿದೀವಿ. ಇನ್ನು ಉಳಿದದ್ದು ಹಿಂದುಳಿದವ್ರಿಗೆ ಕೊಡಬೇಕು ಅಂತ ಮಾಡಿದ್ದೀವಿ. ಇದು ಸಾಲಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಈ 50% ಅನ್ನ ರಿಲ್ಯಾಕ್ಸ್ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ, ನಾವು ಕೂಡ ಕಾನೂನು ಮಾಡ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೀವಿ. ಜಾಸ್ತಿ ಇರಬೇಕು, 50% ಸೀಮಿತ ಆಗಬೇಕು. ಯಾರು ಕೇಳಿದ್ರು 50% ಸಾಕು. ಅದಕ್ಕೆ ನಾನು ನಿಮ್ನೆಲ್ಲ ಶಿಫಾರಸು ಮಾಡಿದ್ದೇನೆ. ಗೊಲ್ಲ ಕಾಡುಗೊಲ್ಲ ಎಲ್ಲರೂ ಕೂಡ ಎಷ್ಟಿಗೆ ಸೇರಬೇಕು ಅಂತೇಳಿ ಕೇಂದ್ರ ಸರ್ಕಾರ